ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಯಾವುದೇ ನನ್ನ ಡೈಲಿ ರುಟೀನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಒಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಇವತ್ತು ಏನಕ್ಕೆ ತುಂಬಾ ಸ್ಪೆಷಲ್ ಈ ವಿಡಿಯೋ ಅಂತ ಹೇಳಿದ್ರೆ, ಇವತ್ತು ಜೂನ್ 13. ನಮ್ಗೆ ಅಂದ್ರೆ ನಾನಿಲ್ಲಿ ನಂದು ಮತ್ತೆ ಟ್ವಿನ್ ಸಿಸ್ಟರ್ ಇಬ್ಬರನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೇನೆ. ನಮ್ಗೆ ಜೂನ್ 13 ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ದಿನ. ಯಾಕಂದ್ರೆ ನಮ್ಮ ಅಕ್ಕ ಹುಟ್ಟಿದ ದಿನ. ಮೊದಲನೆಯದಾಗಿ ಅವಳಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಹುಟ್ಟುಹಬ್ಬದ ಶುಭಾಶಯಗಳು ಅಕ್ಕ. ದೇವರು ನಿನಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ ಮನಸಾರೆ ಹಾರೈಸ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ಅಕ್ಕ ತಂಗಿಯರ ಒಡನಾಟ ಬಾಂಧವ್ಯದ ಬಗ್ಗೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಅಮ್ಮನ ಸ್ಥಾನವನ್ನ ಮತ್ತೆ ಅಮ್ಮ ಕೊಡೋ ಪ್ರೀತಿಯನ್ನ ಈ ಜಗತ್ತಿನಲ್ಲಿ ಯಾರಿಂದನೂ ತುಂಬುವುದಕ್ಕೆ ಸಾಧ್ಯವಿಲ್ಲ ಅಂತಾರ ಹೇಳ್ತಾರೆ. ಹಾಗೆ ಅಕ್ಕನ ಸ್ಥಾನವನ್ನ ಕೂಡ ಬಹುಶಃ ಈ ಜಗತ್ತಿನಲ್ಲಿ ಯಾರಿಂದನೂ ತುಂಬುವುದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಯಾಕಂತಂದ್ರೆ ಅಕ್ಕ ಅಮ್ಮನ ಹಾಗೆ ತಂಗಿಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬ್ತಾಳೆ, ಪೋಷಣೆ ಮಾಡ್ತಾಳೆ. ಈ ತರಹದ ಅಮ್ಮನ ಗುಣಗಳನ್ನ ಅಕ್ಕನಿಗೂ ಕೂಡ ಬಳುವಳಿಯಾಗಿ ಬಂದಿರುತ್ತೆ. ಈ ತರಹದ ಅಮ್ಮನ ಗುಣ ಇರೋ ಅಕ್ಕನನ್ನ ಎರಡನೇ ತಾಯಿ ಅಂತ ಹೇಳ್ತಾರೆ. ನಮ್ಮ ವಿಚಾರದಲ್ಲಿ ಇದಂತೂ 100ಕ್ಕೆ 100 ಸತ್ಯ. ಇನ್ನು ಹೇಳ್ತಾ ಹೋದ್ರೆ, ನಾವು ಚಿಕ್ಕವರಿರುವಾಗ ಅಂದ್ರೆ ಅಮ್ಮ ಮನೆಯಲ್ಲಿ ಇಲ್ಲದ ದಿನಗಳಲ್ಲಿ ನಾವು ಚಿಕ್ಕವರಿರುವಾಗ ಅಮ್ಮ ಅಜ್ಜಿ ಮನೆಗೆಲ್ಲ ಹೋಗ್ತಾ ಇದ್ರು. ಆವಾಗ ನಮ್ಮ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ತಾ ಇದ್ಲು. ನಮ್ಗೆ ಓದಿಸೋದಾಗ್ಲಿ ಬರೆಸೋದು, ಅಮ್ಮನಷ್ಟೇ ಪ್ರೀತಿ ಮತ್ತೆ ಕಾಳಜಿ ಇದೆಲ್ಲವನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು ನಮ್ಮ ಅಕ್ಕ. ಅವಳು ನಮ್ಗೆ ಒಳ್ಳೆಯ ಸ್ನೇಹಿತೆ, ಒಳ್ಳೆಯ ಒಡನಾಡಿ. ಆಮೇಲೆ ನಮ್ಮ ಪ್ರತಿಯೊಂದು ಸಂತೋಷದ ಕ್ಷಣಗಳನ್ನ, ಅದಲ್ಲದೆ ನಮ್ಮ ಕಷ್ಟದ ದಿನಗಳನ್ನ ಅವಳ ಜೊತೆ ಹಂಚ್ಕೊಳ್ತಾ ಇದ್ವಿ. ನಮ್ಮ ಸಂತೋಷದ ಕ್ಷಣಗಳಲ್ಲಿ ಅವಳು ಕೂಡ ನಮ್ಮ ಸಂತೋಷದಲ್ಲಿ ಭಾಗಿಯಾಗ್ತಾ ಇದ್ಲು. ಹಾಗೆಯೇ ನಮ್ಮ ಕಷ್ಟದ ದಿನಗಳಲ್ಲಿ ಅವಳು ನಮ್ಗೆ ಧೈರ್ಯ ತುಂಬಿ ಸ್ಫೂರ್ತಿಯಾಗಿ ನಮ್ಗೆ ಮೋಟಿವೇಟ್ ಮಾಡ್ತಾ ಇದ್ಲು. ಅದಲ್ಲದೆ ನಮ್ಮ ಜೀವನದ ಪ್ರತಿ ಏರಿಳಿತಗಳಲ್ಲೂ ಕೂಡ ನಮ್ಮೊಂದಿಗೆ ಜೊತೆಯಾಗಿ ಇದ್ಲು. ಇನ್ನು ಮುಂದೆ ಕೂಡ ಇರ್ತಾಳೆ. ಪ್ರಾಣ ಸ್ನೇಹಿತೆಯರು ಅಂತಾನೆ ಹೇಳ್ಬೋದು. ಹಾಗೆಯೇ ನಮ್ಮ ಜೀವನದಲ್ಲಿ ಪ್ರಾಣ ಸ್ನೇಹಿತೆಯರು ಅಂದ್ರೆ ನಾವೇ ಅಕ್ಕ ತಂಗಿಯಂದಿರು. ಆಮೇಲೆ ನಮ್ಮ ಬಾಲ್ಯದ ವಿಷಯಕ್ಕೆ ಬಂದ್ವಿ ಅಂತಂದ್ರೆ, ನಾವು ಮೂವರು ಕೂಡ ಜೊತೆಯಾಗಿ ಮೊದ್ಲಿಂದನೂ ಹಾಗೆ ಒಟ್ಟಿಗೆ ತೋಟಕ್ಕೆ ಹೋದ್ರೆ ಅಲ್ಲಿ ಅಡಿಕೆ ಹೆಕ್ಕೋದು, ಕೊಕ್ಕೋ ಕೊಯ್ಯೋದು, ಈ ತರ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಗೇರು ಬೀಜ ಕೊಯ್ಯೋದು, ಹಂಡೆಗೆ ನೀರ್ ಕಾಯಿಸೋದಕ್ಕಿಂತ ಜೊತೆಗೆ ದನದ ಹಟ್ಟಿಗೆ ತರಗೆಲೆ ತರೋದು, ಇದೆಲ್ಲ ಮೂವರು ಜೊತೆಗೆ ಒಬ್ರನ್ನ ಒಬ್ರು ಕಾಲೆಳಿತಾ ಕಾಮಿಡಿ ಮಾಡ್ತಾ ಕೆಲಸ ಮಾಡ್ತಾ ಇದ್ವಿ. ಹಾಗೆ ಮನೆಯ ಒಳಗಿನ ಕೆಲಸದಲ್ಲೂ ಕೂಡ ಅಷ್ಟೇ ಕೆಲಸವನ್ನ ಹಂಚಿಕೊಂಡು ಜೊತೆಯಾಗಿ ಕೆಲಸ ಮಾಡಿ ಮುಗಿಸ್ತಾ ಇದ್ವಿ. ಹಾಗೆ ನಾವು ಚಿಕ್ಕವರಿಂದಾನೇ ತುಂಬಾ ಬಡತನದಲ್ಲಿ ಬೆಳೆದು ಬಂದಿರೋದು. ಹಾಗಾಗಿ ನಮ್ಗೆ ಜೀವನ ಅಂದ್ರೆ ಏನು ಅಂತ ಅನುಭವಿಸಿ ಕೂಡ ಬಿಟ್ಟಿದೀವಿ. ಅದರ ನೋವು ಏನು ಅನ್ನೋದು ಕೂಡ ಗೊತ್ತು ನಮ್ಗೆ. ಆ ಎಲ್ಲ ಕಷ್ಟಗಳನ್ನ ಸಂತೋಷವನ್ನ ಎಲ್ಲ ಬ್ಯಾಲೆನ್ಸ್ ಆಗಿ ತಗೊಂಡು ನಾವು ಇವಾಗ ಇಷ್ಟರ ಮಟ್ಟಿಗೆ ಬಂದಿದ್ದೀವಿ. ನೆಕ್ಸ್ಟ್ ಅವಳ ಮದುವೆ ಮಾಡಿ ಹೋದ್ಮೇಲಂತೂ ನಾವು ಇಬ್ರು ಅಂದ್ರೆ ನಾನು ಮತ್ತೆ ಟ್ವಿನ್ ಸಿಸ್ಟರ್ ತುಂಬಾನೇ ಮಿಸ್ ಮಾಡ್ಕೊಂಡ್ವಿ ಅವಳನ್ನ. ನಮ್ಗೆ ಮದುವೆ ಆಗಿ ಮಕ್ಕಳಾದ್ರು. ಇವಾಗ್ಲೂ ನಾವು ಮೂವರು ಅದೇ ಬಾಂಡಿಂಗ್ ಅಲ್ಲಿ ಇದ್ದೀವಿ, ಅದೇ ಕ್ಲೋಸ್ನೆಸ್ ಅಲ್ಲಿ ಇದ್ದೀವಿ. ನಮ್ಗೆ ಮೂವರಿಗೂ ಮನಸ್ತಾಪ ಆಗಿದ್ದು ಅಂತಾನೆ ಇಲ್ಲ. ಎಲ್ಲೋ ಒಂದ್ ಸಣ್ಣ ಪುಟ್ಟ ಕೋಳಿ ಜಗಳ ತರ ಆದ್ರೂ ಕೂಡ ಅದು ಫ್ಯೂ ಸೆಕೆಂಡ್ಸ್ ಅಲ್ಲಿ ಅಲ್ಲಿಗೆ ಒಂದಾಗ್ಬಿಡ್ತಾ ಇದ್ವಿ. ಸಣ್ಣ ಪುಟ್ಟ ಮನಸ್ತಾಪವನ್ನೆಲ್ಲ ನಾವು ಡ್ರ್ಯಾಗ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಇವಾಗ್ಲೂ ಅಷ್ಟೇ, ನಾವೆಲ್ಲಾದ್ರೂ ಜೊತೆಗೆ ಫಂಕ್ಷನ್ಗೆ ಹೋಗಿದ್ವಿ ಅಂತಂದ್ರೆ, ಅಂದ್ರೆ ಫ್ಯಾಮಿಲಿ ಫಂಕ್ಷನ್ಗೆ ಮೂವರು ಜೊತೆಯಾಗಿ ಹೋಗಿದ್ವಿ ಅಂದ್ರೆ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತೀವಿ. ಒಬ್ರ ಕಾಲೆಳೆಯೋದು, ಕಾಮಿಡಿ ಮಾಡ್ತಾ, ಫೋಟೋಸ್ ತೆಗಿತಾ ನಾವು ಯಾವುದೇ ಫಂಕ್ಷನ್ಗೆ ಹೋಗ್ಲಿ ಫೋಟೋ ತೆಗೆಯುವುದಂತೂ ಕಂಪಲ್ಸರಿ. ಒಂದು 10ರಿಂದ 20 ಫೋಟೋಸ್ ಅಂತೂ ಇದ್ದೇ ಇರುತ್ತೆ. ಬೇರೆ ಬೇರೆ ಪೋಸಲ್ಲಿ ಫೋಟೋ ತೆಗೆಯೋದು, ಅದನ್ನ ಸ್ಟೇಟಸ್ ಹಾಕೋದು, ಈ ತರ ನಾವು
ಸಣ್ಣ ಪುಟ್ಟ ವಿಷಯವನ್ನೆಲ್ಲ ಎಂಜಾಯ್ ಮಾಡ್ತೀವಿ. ಅಂದರೆ ಫೋಟೋ ತೆಗೆಯೋದು ಒಂದು ಸಣ್ಣ ನೆನಪಿಗೋಸ್ಕರ. ಅಂದರೆ ನಾವು ಮೂವರು ಜೊತೆಯಾಗಿರ್ತೀವಲ್ವಾ, ಅದನ್ನು ಮುಂದೆ ನಮಗೇನಾದರೂ ನೆನಪಾದಾಗ ನೋಡಿಕೊಂಡು ಎಂಜಾಯ್ ಮಾಡೋದಕ್ಕಾಗುತ್ತೆ ಅಂತ. ಆಮೇಲೆ ನನ್ನ ವಿಷಯಕ್ಕೆ ಬಂದರೆ ಅಂತೂ ಅಕ್ಕನ ಸಹಾಯವನ್ನು ನಾನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಬಂದರೂ ಕೂಡ ಅದನ್ನು ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂದರೆ ನನ್ನ 2 ಡೆಲಿವರಿಯಲ್ಲೂ ಕೂಡ ನನ್ನ ಜೊತೆ ಅವಳು ಆಸ್ಪತ್ರೆಯಲ್ಲಿ ಇದ್ಕೊಂಡು ನನ್ನನ್ನು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ತುಂಬ ಕಾಳಜಿ ವಹಿಸಿದ್ದಾಳೆ, ತುಂಬ ಧೈರ್ಯ ತುಂಬಿದ್ದಾಳೆ. ಆ ಟೈಮಲ್ಲಿ ನನ್ನ ನೋವನ್ನು ಆದಷ್ಟು ಕಡಿಮೆ ಮಾಡಿ ತುಂಬ ಸಂತೋಷವಾಗಿರೋದಕ್ಕೆ ಕೂಡ ಅವಳು ಸಹಾಯ ಮಾಡಿದ್ದಾಳೆ. ಆಮೇಲೆ ರಾಘವನ ಟೈಮಲ್ಲಂತೂ ಅವನು ಚಿಕ್ಕದಿರುವಾಗ ಪದೇ ಪದೇ ಅವನಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇತ್ತು. ನಿಜ ಹೇಳಬೇಕಂದ್ರೆ ಒಂದೊಂದು ತಿಂಗಳಿಗೆ 2 ಸಲ ಎಲ್ಲ ನಾವು ಹಾಸ್ಪಿಟಲಲ್ಲಿ 4ರಿಂದ 5 ದಿವಸ ಅಡ್ಮಿಟ್ ಆಗ್ತಾ ಇದ್ವಿ. ಆ ಒಂದು ಟೈಮಲ್ಲಿ ಕೂಡ ಅವಳು ಆಸ್ಪತ್ರೆಗೆ ಬಂದು ವಾಪಸ್ ಡಿಸ್ಚಾರ್ಜ್ ಆಗುವವರೆಗೂ ಅವಳು ನನ್ನನ್ನು ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನೆಕ್ಸ್ಟ್ ಅದಲ್ಲದೆ ನಾವು ಬ್ಯಾಂಗ್ಳೂರಲ್ಲಿ ಇರಬೇಕಿದ್ರೆ ಮೇನ್ ನನಗೆ ಜ್ವರ ಬಂದು ಫುಲ್ ವೀಕ್ ಆಗಿದ್ದೆ. ನನಗೇನು ಮನೆ ಕೆಲಸ ಮಾಡೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆ ಕಡೆ ನಾವು ತುಂಬ ವೀಕ್ನೆಸ್ ಇತ್ತಲ್ವ, ಸೊ ನಾವು ಊರಿಗೆ ಬರೋ ಹಾಗೂ ಕೂಡ ಇರಲಿಲ್ಲ. ಆ ಟೈಮಲ್ಲಿ ಕೂಡ ಅಕ್ಕ ಬ್ಯಾಂಗ್ಳೂರಿಗೆ ಬಂದು ನನ್ನನ್ನು ನೋಡಿಕೊಂಡು ನನಗೆ ನನ್ನ ಆ ಕಷ್ಟದ ಸಮಯದಲ್ಲೂ ಕೂಡ ಅವಳು ಬೆನ್ನೆಲುಬಾಗಿ ನಿಂತಿದ್ದಾಳೆ. ಈ ಅಕ್ಕನ ಋಣವನ್ನು ನಾನು ಯಾವತ್ತೂ ತೀರಿಸೋದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ಅವರವರ ಅಕ್ಕ ತಂಗಿಯರು ಸ್ಪೆಷಲೇ. ಹಾಗೆ ನನಗೂ ಕೂಡ ಅವಳ ಮೇಲಿನ ಪ್ರೀತಿಯನ್ನು, ಅವಳು ಮಾಡಿದ ಸಹಾಯವನ್ನು ಇದನ್ನೆಲ್ಲ ನೆನೆಸ್ಕೊಂಡು ಇವತ್ತು ನನಗೆ ಅವಳ ಹುಟ್ಟಿದ ಹಬ್ಬದ ದಿನ ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದನ್ನು ನಾನು ವ್ಯಕ್ತಪಡಿಸ್ತಾ ಇರೋದು. ನಮ್ಮ ಬಾಲ್ಯದ ನೆನಪುಗಳಿಂದ ಇಲ್ಲಿಯವರೆಗೂ ನಾವು ಹಂಚಿಕೊಂಡಿರುವಂತಹ ಕ್ಷಣ ಇದೆಯಲ್ಲ, ತುಂಬ ಅಂದರೆ ತುಂಬ ಪ್ರೀಶಿಯಸ್ ಅದು. ನಾವು ಮೂವರು ಜೊತೆಯಾಗಿ ಡೈಲಿ ಮಾತಾಡ್ಕೊಳ್ತಾ ಇರ್ತೀವಿ. ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಡೈಲಿ ಮಾತಾಡೋದಕ್ಕೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಒಂದು 3-4 ದಿನಕ್ಕೊಂದ್ಸಲ ಮಾತಾಡ್ಕೊಳ್ತೀವಿ. ಆದರೆ ಮೆಸೇಜ್ ಮಾತ್ರ ಡೈಲಿ ಮಾಡ್ತಾ ಇರ್ತೀವಿ. ನಮ್ಮ ಈ ಬಾಂಡಿಂಗನ್ನು ಇದೇ ಥರ ಕಾಪಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ವಿಶ್ವಾಸ ಇದೆ. ನೀವು ಕೂಡ ಮನಸ್ಫೂರ್ತಿಯಾಗಿ ಹಾರೈಸಿ ಇದೇ ಥರ ನಮ್ಮ ಬಾಂಡಿಂಗು, ಇದೇ ಥರ ನಮ್ಮ ಪ್ರೀತಿ ಮುಂದುವರಿಲಿ ಅಂತ. ನನ್ನ ನೆನಪುಗಳನ್ನು, ಫೀಲಿಂಗ್ಸನ್ನು, ಬಾಂಧವ್ಯವನ್ನು, ಒಡನಾಟವನ್ನು ನಾನಿಲ್ಲಿ ಪ್ರಾಮಾಣಿಕವಾಗಿ ಹೇಳ್ಕೊಳ್ತಾ ಇರೋದು. ಕೊನೆಯದಾಗಿ ನನ್ನ ಅಕ್ಕಂಗೆ, ನನ್ನ ಆತ್ಮೀಯ ಸ್ನೇಹಿತೆಗೆ, ಮಾರ್ಗದರ್ಶಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನಗೆ ಆ ಭಗವಂತ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಇಂತಹ ಒಳ್ಳೆಯ ಸಹೋದರಿ, ಆತ್ಮೀಯ ಸ್ನೇಹಿತೆ, ಮಾರ್ಗದರ್ಶಕಿಯನ್ನು ಪಡೆಯುವಂತಹ ಅದೃಷ್ಟ ಇರೋದಿಲ್ಲ. ಆದರೆ ನಮಗೆ ದೇವರು ಆ ಅವಕಾಶವನ್ನು ಕೊಟ್ಟಿದ್ದಾನೆ. ಆ ದೇವರಿಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು. ನಮ್ಮ ಒಂದು ಬಾಂಡಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವುದು. ಸಿಗ್ತೀನಿ ಇನ್ನೊಂದು ಒಳ್ಳೆಯ ಕಂಟೆಂಟ್ ಮೂಲಕ, ಒಳ್ಳೆಯ ವಿಡಿಯೋದ ಮೂಲಕ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.